ಜಿಎಂಎಸ್ ಭಾನುವಾರದ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆ ಸುಸ್ವಾಗತ. ಈ ವಾರದ ನಮ್ಮ ಅತಿಥಿ ಆಧ್ಯಾತ್ಮವನ್ನು ನಾಡಿನಾದ್ಯಂತ ಬಿತ್ತುವ ಮೂಲಕ ಜನರಲ್ಲಿ ವೈಚಾರಿಕ ಪ್ರಜ್ಞೆ ಜಾಗೃತಗೊಳಿಸುವಲ್ಲಿ ಸದಾ ಶ್ರಮಿಸುತ್ತಿರುವ ಪೂಜ್ಯರು. ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ, ಅಂಧಶ್ರದ್ಧೆ ಇರಬಾರದು. ಲಿಂಗ ಪೂಜೆಗಿಂತ ಸಮಾಜ ಸೇವೆಗೆ ಒತ್ತು ನೀಡಿದ ಮಠಾಧೀಶರಿವರು. ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಸಮೂಹ ಪ್ರಜ್ಞೆ ಬೆಳವಣಿಗೆಗೆ ಪೂಜ್ಯರು ಮಠದ ಮೂಲಕ ಶ್ರಮಿಸುತ್ತಿರುವುದು ಅನುಕರಣೀಯ. 4 ದಶಕಗಳಿಂದ ಮಠಾಧೀಶರಾಗಿ ಪೂಜ್ಯರು ರಾಜ್ಯಾದ್ಯಂತ ಮಠದ ಕೀರ್ತಿಯನ್ನು ಪ್ರಸರಿಸಿದ್ದಾರೆ. 4.5 ದಶಕಗಳ ಹಿಂದೆಯೇ ಸಿಂಗಾಪುರದಲ್ಲಿ ನಡೆದ ಸರ್ವಧರ್ಮ ಶಾಂತಿ ಸಮ್ಮೇಳನದಲ್ಲಿ ಪಾಲ್ಗೊಂಡು ಧರ್ಮ ಸಂಸ್ಕೃತಿಯ ಮಹತ್ವ ಕುರಿತು ಮಾತನಾಡಿ, ವಿದೇಶಿಯರು ನಮ್ಮ ಸನಾತನ ಸಂಸ್ಕೃತಿಯನ್ನು ಮೆಚ್ಚುವಂತೆ ಮಾಡಿದ ಹೆಗ್ಗಳಿಕೆ ಶ್ರೀಗಳದ್ದು ಎನ್ನುವುದು ಉಲ್ಲೇಖಾರ್ಹ. ಈ ತನಕ 536 ಶಿವಾನುಭವ ಗೋಷ್ಠಿ ನಡೆಸುವ ಮೂಲಕ ವೈಚಾರಿಕ ಪ್ರಜ್ಞೆಯನ್ನು ಜನರ ಮನಸ್ಸಿನಲ್ಲಿ ಬಿತ್ತುವ ಕೆಲಸ ಈ ಮಠ ಮತ್ತು ಮಠಾಧೀಶರು ಮಾಡಿದ್ದಾರೆ ಎಂದರೆ ಅದೊಂದು ದಾಖಲಾರ್ಹ ಸಂಗತಿ. ಚಿಕ್ಕಮಗಳೂರಿನ ಕುನ್ನಳ್ಳಿ ಗ್ರಾಮದಲ್ಲಿ ಜನಿಸಿದ ಪೂಜ್ಯರಿಗೆ ಪೂರ್ವಾಶ್ರಮದಲ್ಲಿ ದೊರೆತ ಸಂಸ್ಕಾರ, ಸಂಸ್ಕೃತಿ ಮತ್ತು ಧರ್ಮ ಪರಿಪಾಲನೆ ಮಾರ್ಗ ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಶ್ರೀಮಠದ ಮೂಲಕ ಪ್ರಾಚೀನ ವಸ್ತುಗಳ ಸಂಗ್ರಹ ಕಾರ್ಯ ನಡೆದಿದೆ. ಆರೋಗ್ಯ ಶಿಬಿರಗಳು ನಡೆದಿವೆ. ಜಾನಪದ ವೈಭವ ಮರುಕಳಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೃತಿಗಳ ಮುದ್ರಣ ಮಾಡಿಸಲಾಗಿದೆ. ಕೆಳದಿ ಅರಸರ ವೈಭವವನ್ನು ಜನಮಾನಸದಲ್ಲಿ ಬಿತ್ತುವ ಪ್ರಯತ್ನ ನಡೆದಿದೆ. ಅನೇಕ ಕ್ರೀಡೆಗಳಿಗೆ ವೇದಿಕೆ ಕಲ್ಪಿಸಲಾಗಿದೆ. ಅನಾಥ ಮಕ್ಕಳಿಗೆ ಶೈಕ್ಷಣಿಕ ಊರುಗೋಲಾಗಿ ಕೆಲಸ ಮಾಡಲಾಗಿದೆ. ಗೇಣಿ ರೈತರು ಉಳುಮೆ ಮಾಡುತ್ತಿದ್ದ ಭೂಮಿ ಮಠದ್ದಾಗಿದ್ದರೂ ಅದನ್ನು ಅವರಿಗೆ ಹಸ್ತಾಂತರಿಸಿ ಅವರೂ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅವಕಾಶ ನೀಡಲಾಗಿದೆ. ಬನ್ನಿ, ನಮ್ಮ ಈ ವಾರದ ವಿಶೇಷ ಅತಿಥಿಗಳು ಹಾಗೂ ಪೂಜ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಶ್ರೀಗಳ ಅಮೃತೋಕ್ತಿ ಕೇಳಿಕೊಂಡು ಬರೋಣ. ಸುತ್ತ ಜಿಎನ್ಎಸ್ ಮಾಧ್ಯಮದವರು ಇವತ್ತು ನಮ್ಮ ಮತ್ತು ಸುದ್ದಿ ಮಾಧ್ಯಮ ಏನಿದೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ನಾವು ಕೂಡ ಸಾಗರದಲ್ಲಿ ಈ ಸಂಸ್ಥೆಗೆ ಸಂಬಂಧಪಟ್ಟಂಥವರೆಲ್ಲ ಚಟುವಟಿಕೆಗಳನ್ನು ಗಮನಿಸಿದ್ದೇವೆ. ಮತ್ತು ಅವರು ಒಂದು ಸೌಹಾರ್ದ ಪ್ರಶಸ್ತಿ ಅಂತೇಳಿ ಪ್ರತಿ ವರ್ಷ ಕೆಲವು ಪ್ರಶಸ್ತಿಗಳನ್ನು ಕೊಡ್ತಾರೆ. ಹಾಗಾಗಿ ಸಹೃದಯ ಶ್ರೀಗಳು ಅಂತ ಒಂದು ಪ್ರಶಸ್ತಿಯನ್ನು ಕೂಡ ನಾಗೇಶ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ನೀಡಿದರು. ಇದೆಲ್ಲ ಅವರ ಕಾರ್ಯಚಟುವಟಿಕೆಗಳನ್ನು ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳನ್ನು ಗುರುತಿಸಿರುವಂಥ ಒಂದು ಅಪರೂಪದ ಕಾರ್ಯಕ್ರಮ ಅದು. ಅದರಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಭಾಳ ಸಂತೋಷ ಆಗುತ್ತೆ. ಮತ್ತು ಈ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿರುವಂಥ ಪರಂಪರೆ ಈ ಸಂಸ್ಥೆಗಿದೆ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇವರು ಈಗ ವಾರದ ಅತಿಥಿ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಅವರ ಪರಿಚಯವನ್ನು, ವ್ಯಕ್ತಿತ್ವವನ್ನು ಗುರುತಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಸುದ್ದಿ. ಆ ಪ್ರಕಾರ ಈ ವಿಚಾರವಾಗಿ ನಾವು ಕೂಡ ಸಂದರ್ಭೋಚಿತವಾಗಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಸಾಮಾನ್ಯವಾಗಿ ಮಠಮಾನ್ಯಗಳು ಸಮಾಜದ ಬಾಯಿ ಬೇರು ಇದ್ದಂಗೆ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತೇಳಿ ಒಂದು ವಚನದಲ್ಲಿ ಬರುತ್ತೆ. ಅಂದರೆ ಸಮಾಜದ ಬಾಯಿ ಬೇರುಗಳು ಯಾವಪ್ಪ ಅಂದರೆ ಮಠಗಳು ಅಂತ. ಮಠಗಳು ಸಮಾಜವನ್ನು ಸರಿಯಾದ ದಿಕ್ಸೂಚಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ
ಬಹುಶಃ ನಾಡಿನ ತುಂಬೆಲ್ಲ ಮಠಗಳ ನಿರ್ಮಾಣ ಆಗಲಿಕ್ಕೆ ಕಾರಣವಾಗಿದೆ. ಈ ಮಠಗಳಿಗೆ ನಮ್ಮ ಆನಂದಪುರದ ಮುರುಘಾ ಮಠ ಪರಂಪರೆ ಭಾಳ ವಿಶಿಷ್ಟವಾದದ್ದು. ಇದಕ್ಕೆ 12ನೇ ಶತಮಾನದ ಇತಿಹಾಸ ಬರ್ತದೆ. ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮಪ್ರಭುಗಳ ಶಿಷ್ಯರೊಬ್ಬರಲ್ಲಾಗಿದ್ದಂತಹ ಗಂಗಾಧರ ಸ್ವಾಮಿಗಳು ಎನ್ನುವರು ದಕ್ಷಿಣಕ್ಕೆ ಸಂಚಾರ ಮಾಡ್ತಾ ಬರ್ತಾರೆ ಕಲ್ಯಾಣ ಕ್ರಾಂತಿಯ ನಂತರ ಅವರು ಬಂದು ಶಿವಮೊಗ್ಗ ಸಮೀಪದ ಯಲವಟ್ಟಿ ಅಂತೇಳಿ ಒಂದು ಗ್ರಾಮ ಇದೆ. ಅದು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಗ್ರಾಮ. ಅಲ್ಲಿ ಗುಹೆ ಇದೆ, ಒಂದು ಕಲ್ಲು ಬಂಡೆಯ ಮೇಲೆ ಮಠ ಇತ್ತು, ಒಂದು ಗವಿ ಇತ್ತು. ಆ ಜಾಗ ತಮಗೆ ಪ್ರಶಸ್ತವಾಗಿದೆ ಅಂತ ಆಯ್ಕೆ ಮಾಡಿಕೊಂಡು ಅವ್ರು ನೆಲೆ ನಿಲ್ತಾರೆ. ಹಾಗಾಗಿ ಈ ಪರಂಪರೆಯ ಮೂಲ ಮತ್ತು ಮೊದಲನೆಯ ಸ್ರೋತ ಶಿವಮೊಗ್ಗ ಸಮೀಪದ ಯಲವಟ್ಟಿಯ ಬೆಕ್ಕಿನ ಕಲ್ಮಠ. ಆ ನಂತರ 16ನೇ ಶತಮಾನದಲ್ಲಿ ಈ ಆನಂದಪುರದ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ನಿರ್ಮಾಣ ಆಗ್ತದೆ. ಇದಕ್ಕೆ ಕಾರಣ ಅಂತಂದರೆ ಇಲ್ಲಿ ಕೆಳದಿ ಅರಸರು ಇಲ್ಲಿ ಈ ಮಠಕ್ಕೆ ವಿಶೇಷವಾದಂತಹ ದಾನದತ್ತಿಗಳನ್ನು ಕೊಟ್ಟು ಈ ಮಠವನ್ನು ಹೆಚ್ಚು ಪ್ರವರ್ಧಮಾನಕ್ಕೆ ತರುತ್ತಾರೆ. ಹಾಗಾಗಿ ಇದು ಈ ಪರಂಪರೆಯಲ್ಲಿ 2ನೆಯ ಸ್ರೋತ ಅಂಥೇಳಿ ಮುರುಘಾ ಮಠಕ್ಕೆ ನಾವು ಹೇಳಬಹುದು. ಹಾಗಾಗಿ ಮೊದಲನೆಯ ಸ್ರೋತ ಯಲವಟ್ಟಿ ಬೆಕ್ಕಿನಕಲ್ ಮಠ ಆದರೆ 2ನೆಯದ್ದೇ ಮುರುಘಾ ಮಠ. 16ನೇ ಶತಮಾನದಿಂದ ಈ ಮಠ ಹೆಚ್ಚು ಪ್ರವರ್ಧಮಾನಕ್ಕೆ ಬಂತು. ಈ ಮಠ ಕೇಂದ್ರವಾಗಿ ಈ ಪರಂಪರೆ ಮುಂದುವರಿತು. ನಂತರ 19ನೇ ಶತಮಾನದಲ್ಲಿ ಈ ಪರಂಪರೆಯ 3ನೆಯ ಘಟ್ಟ ಅಂತಂದರೆ ಶಿವಮೊಗ್ಗ ನಗರದ ಬೆಕ್ಕಿನಕಲ್ ಮಠ 3ನೆಯ ಸ್ರೋತ, 3ನೆಯ ಘಟ್ಟ. ಹೀಗಾಗಿ 3 ಕೇಂದ್ರಗಳಾಗಿ ಇದು ಬೆಳ್ಕೊಂಡು ಬಂದಿದೆ. ಹಾಗಾಗಿ ಈ 3 ಭಾಗಗಳಲ್ಲಿಯೂ ಕೂಡ ಮತ್ತು ಇದಲ್ಲದೆ ಇದರ ಶಾಖಾ ಮಠಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಧಾರವಾಡ ಜಿಲ್ಲೆ ಹೀಗೆ 3-4 ಜಿಲ್ಲೆಗಳಲ್ಲಿಯೂ ಕೂಡ ಇದರ ಶಾಖಾ ಮಠಗಳು ವ್ಯಾಪಿಸಿದ್ದಾವೆ. ಮತ್ತು ಈ ಮಠ ಕೆಳದಿ ರಾಜರಿಂದ ಗೌರವ ಮನ್ನಣೆಯನ್ನು ಪಡ್ಕೊಂಡಿದೆ. ಅದಕ್ಕೆ ಆಧಾರವಾಗಿ ಶಾಸನಗಳಿದ್ದಾವೆ, ಒಲೆಗರಿ ಕಟ್ಟುಗಳಿದ್ದಾವೆ, ಇತಿಹಾಸ ಇದೆ. ಇಂಥ ಭವ್ಯವಾದ ಪರಂಪರೆ ಇದೆ. ಈ ನಾಡಿನ ಈ ಮಠದ ಪರಂಪರೆಯ ಎಲ್ಲ ಮಠಾಧೀಶರು ಕೂಡ ಸಮಾಜ ಸೇವೆಯೇ ನಮ್ಮ ಗುರಿ. ನಾವು ಲಿಂಗ ಪೂಜೆಗಿಂತಲೂ ಸಮಾಜ ಸೇವೆಯೇ ನಮ್ಮ ಲಿಂಗ ಪೂಜೆ ಅಂತ ಭಾವಿಸಿಕೊಂಡಂಥ ಮಠಾಧೀಶ ಪರಂಪರೆನೇ ಈ ಮಠಕ್ಕಿದೆ. ಮತ್ತು ಈ ಮಠದಲ್ಲಿ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಗೆ ಹೆಚ್ಚು ಕೊಡಲಾಗಿದೆ. ಅದಕ್ಕೆ ಕಾರಣ ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರ ಒಂದು ಮಾರ್ಗದರ್ಶನ. ಹಾಗಾಗಿ ಈ ಮಠ ಬಸವಣ್ಣನವರು ಸ್ಥಾಪಿಸಿದ ಶೂನ್ಯ ಪೀಠದ ಅಲ್ಲಮಪ್ರಭುಗಳ ಪರಂಪರೆಯ ಮಠ ಇದು ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಇದಕ್ಕೆ 12ನೇ ಶತಮಾನದ ಪ್ರಭಾವವೇ ನಮ್ಮ ಮಠದ ಮೂಲ ತತ್ವ ಸಿದ್ಧಾಂತ. ಹಾಗಾಗಿ ಈ ಮಠ ಮೊದಲಿನಿಂದಲೂ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸಿಕೊಂಡು ಬರಲಾಗ್ತಾ ಇದೆ. ಇನ್ನು ಈ ಮಠ ಸಾರ್ವಜನಿಕ ಸ್ವರೂಪದಲ್ಲಿ ತನ್ನ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. ಇಲ್ಲಿ ಯಾವುದೇ ಒಂದು ಜಾತಿ, ಮತ, ಪಂಥಗಳಿಗೆ ಸೀಮಿತವಾಗದೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಬೇಕು ಅನ್ನುವಂಥ ಬಸವಣ್ಣನವರ ಉದ್ದೇಶಗಳನ್ನೇ ಕಾರ್ಯರೂಪಕ್ಕೆ ತರುವತ್ತ ಶ್ರೀಮಠ ಸದಾ ಶ್ರಮಿಸುತ್ತಿದೆ. ಅಂತಹ ಪರಂಪರೆನೇ ಶ್ರೀಮಠಕ್ಕಿದೆ ಅನ್ನುವಂಥದ್ದು ನಮಗೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ಮತ್ತು ಅದು ಈ ಪರಂಪರೆಯ ವೈಶಿಷ್ಟ್ಯ. ಇನ್ನು ಈ ಮಠಕ್ಕೆ ಸ್ವಾಮಿಗಳವರು ನಾಡಿನಾದ್ಯಂತ ಬಂದು ಇಲ್ಲಿ ಈ ಮಠಾಧೀಶರಾಗಿದ್ದಾರೆ. ಈ ಮಠಾಧೀಶರ ಆಯ್ಕೆ ಮಾಡುವಂಥದ್ದು ಕೂಡ ಒಂದು ವಿಶಿಷ್ಟವಾದಂಥ ಪ್ರಕ್ರಿಯೆ. ಹಾಗಾಗಿ ಆ ವ್ಯಕ್ತಿ ಬಾಲಕರಲ್ಲಿರುವಂತಹ ಒಂದು ನಡವಳಿಕೆಗಳು, ಸಂಸ್ಕಾರಗಳು, ಸ್ವಭಾವ ಇವೆಲ್ಲವನ್ನು ಕೂಡ ಗುರುತಿಸಿ ಅದನ್ನು ಸ್ಥಳೀಯರಿಂದ ತಿಳ್ಕೊಂಡು ಅಂಥವರನ್ನು ಇಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಬರುವಂಥ ಪದ್ಧತಿ ಇದೆ. ಹಾಗಾಗಿ ಆ ಒಂದು ಪರಂಪರೆಯ ಹಿನ್ನೆಲೆಯಲ್ಲಿ ನಮ್ಮನ್ನು ಕೂಡ ನಮ್ಮ ಗುರುಗಳಾದಂಥ ಜಗದ್ಗುರು ಸಚ್ಚಿದಾನಂದ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು
1960ನೇ ಇಸ್ವಿನಲ್ಲಿ ಬಹುಶಃ ಅವರು ಗುರುತಿಸಿದ್ರು. ಪೂರ್ವಾಶ್ರಮದ ಊರು ಚಿಕ್ಕಮಗಳೂರು ಜಿಲ್ಲೆಯ ಹೊನ್ನಾಳು ಅಂತ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ನಾವಿನ್ನೂ ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಗುರುತಿಸಿದ್ರು ಅಷ್ಟೇ. ಆದರೆ ಅದಕ್ಕೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರು ಇಲ್ಲಿಗೆ ಶಿಕ್ಷಣಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅಲ್ಲಿನೇ ಸ್ಥಳೀಯವಾಗಿದ್ದುಕೊಂಡು ನಮಗೆ ಅಲ್ಲಿ ಸ್ಥಳೀಯವಾಗಿ ದೊರಕಿದಂಥ ಒಂದು ಅವಕಾಶಗಳಿದಾವಲ್ಲ, ಇದು ಭಾಳ ವಿಶೇಷವಾದಂಥದ್ದು. ಒಂದೇನಪ್ಪ ಅಂದರೆ, ನಮ್ಮ ಮಠದ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕುನ್ನಾಳು ಅನ್ನುವಂಥ ಗ್ರಾಮದಲ್ಲಿ ಏನಿತ್ತಲ್ಲ, ಅದು ಪೂರ್ವಾಶ್ರಮದ ಒಂದು ಮನೆ ಗೃಹ ಇದೆ. ಆ ಗೃಹದಲ್ಲಿ ಸುಮಾರು 3 ಜನ ಸ್ವಾಮಿಗಳಾಗಿದ್ದಾರೆ ಆ ಮನೆತನದಿಂದ. ಹಾಗಾಗಿ ಬಹುಶಃ ನಾವು 3ನೇಯವರು ಆ ಮನೆತನದಿಂದ. 3 ಜನ ಸ್ವಾಮಿಗಳು ಕೂಡ ತುಂಬ ವೈಶಿಷ್ಟ್ಯಪೂರ್ಣವಾದಂಥ ಬದುಕನ್ನು ರೂಪಿಸಿಕೊಂಡಂಥವ್ರು. ಮತ್ತು ಬಾಲ್ಯದಲ್ಲಿ ನಮಗೆ ಒಳ್ಳೆಯ ಶಿಕ್ಷಣ ದೊರೆಯಿತು ಮತ್ತು ಒಳ್ಳೆಯ ಸಂಸ್ಕಾರ ದೊರಕಿತ್ತು. ಆ ಮನೆಗೆ ನಾಡಿನ ಆಗಿನ ಕಾಲದ ಮಠಾಧೀಶರು ಕೂಡ ಬರ್ತಾಯಿದ್ರು. ಜಯಚನಿ ಅಂತವರು, ಗಿರಿಯಾಪುರದ ಹಾಲಸ್ವಾಮಿಗಳು ಅಂತ ವಿಶೇಷವಾಗಿರ್ತಕ್ಕಂಥ ಮಠಾಧೀಶರು, ದೊಡ್ಡ ವಿದ್ವಾಂಸರು, ಮತ್ತು ಸಿರಿಗೆರೆ ಹಿರಿಯ ಸ್ವಾಮಿಗಳು, ತರಳಬಾಳು ಮಠದವರು, ಹುಬ್ಬಳ್ಳಿ 3000 ಮಠದವರು, ಇಂಥವರೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಆ ಊರಿಗೆ ಬಂದಾಗಿ ಮನೆಯಲ್ಲಿ ಉಳಿತಿದ್ರು. ಮತ್ತು ಅವಾಗೆಲ್ಲ ಈ ಸ್ವಾಮಿಗಳೆಲ್ಲ ನೋಡೋದು, ಅವ್ರ ಪೂಜೆ, ಅವರ ಆಚರಣೆಗಳು, ಅವ್ರ ಒಡನಾಟ, ಮತ್ತು ನಮ್ಮನ್ನು ಅವರೆಲ್ಲರೂ ಕೂಡ ಗುರುತಿಸಿದ್ದು ಈ ಮಠ ಮುಂದೆ ಉತ್ತರಾಧಿಕಾರಿ ಆಗುವಂಥ, ಅವ್ರ ಜೊತೆಗೆ ನಮ್ಮನ್ನು ಹೆಚ್ಚು ಪ್ರೀತಿಸೋದು, ಇದೆಲ್ಲ ಮಾಡ್ತಾಯಿದ್ರು. ಆಮೇಲೆ ನಮಗೆ ಶಿಕ್ಷಣವೂ ಕೂಡ ಹಾಗೆ ದೊರಕಿತು. ನೀವು ಚೆನ್ನಾಗಿ ಓದಬೇಕು ಅಂಥೇಳಿ ಅಂಥ ಶಿಕ್ಷಣವನ್ನು ಮನೆಯಲ್ಲೂ ಕೂಡ ದೊರಕಿತು ಮತ್ತು ಶಾಲೆಗಳಲ್ಲೂ ಕೂಡ ದೊರಕಿತು. ಹಾಗಾಗಿ ಅದು ನಮಗೆ ಒಂದು ವಿಶಿಷ್ಟವಾದಂಥ ಹಿನ್ನೆಲೆ. SSLCವರೆಗೂ ಕೂಡ ಅಲ್ಲೇ ಇದ್ವಿ. ನಂತರ ನಮ್ಮನ್ನು ಶಿವಯೋಗ ಮಂದಿರ ಅಂಥೇಳಿ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿವಯೋಗ ಮಂದಿರ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಸ್ಥಾಪನೆ ಮಾಡಿರುವಂಥದ್ದು. ಅದು ಮಠಾಧೀಶರಿಗೆ ತಯಾರು ಮಾಡುವಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಬಹುಶಃ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಏನು ತಕ್ಷಶಿಲೆ, ಇಂಥ ಶಿಲೆ, ಇದರಲ್ಲಿ ಏನು ಬೌದ್ಧ ಪಾಠಶಾಲೆಗಳಿದ್ದಾವೆ, ವಿಶ್ವವಿದ್ಯಾಲಯಗಳು, ಅದನ್ನು ಬಿಟ್ಟರೆ ನಮ್ಮ ಇಡೀ ನಾಡಿನಲ್ಲಿ ಮಠಾಧೀಶರನ್ನೇ ತಯಾರು ಮಾಡುವಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ಅದು ಶಿವಯೋಗ ಮಂದಿರ, ಬಾದಾಮಿ ತಾಲೂಕಿನಲ್ಲಿ. ಅಲ್ಲಿ ನಾವು ಶಿಕ್ಷಣಕ್ಕಾಗಿ ನಮ್ಮನ್ನು ಅಲ್ಲಿಗೆ ಬಿಡ್ತಾರೆ. ಅಲ್ಲಿ ಪ್ರವೇಶ ಪಡ್ಕೊಳ್ತೀವಿ. ಅಲ್ಲಿ ಸದಾಶಿವ ಮಹಾಸ್ವಾಮಿಗಳು ಅಂತಿರ್ತಾರೆ. ಅವರಿಂದ ನಾವು ಸಂಸ್ಕೃತ ಪಾಠವನ್ನು, ಚನ್ನಬಸವ ಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರು, ಅವರಿಂದ ಸಂಸ್ಕೃತ ಪಾಠ, ಆ ನಂತರ ಎಲ್ಲ ಪಡ್ಕೊಂಡು ಅಲ್ಲಿ ಧಾರ್ಮಿಕ ಶಿಕ್ಷಣ, ಇದೆಲ್ಲವೂ ಕೂಡ ಅಲ್ಲಿ ಸಂಸ್ಕಾರಗಳು ದೊರಕಿದ ನಂತರ ಉನ್ನತ ಶಿಕ್ಷಣ ಪಡ್ಕೊಳ್ಳಿಕ್ಕಾಗಿ ಹುಬ್ಬಳ್ಳಿ 3000 ಮಠಕ್ಕೆ ಬರ್ತೇವೆ. ಅಲ್ಲಿ ಕುಮಾರೇಶ್ವರ ಶಿವಯೋಗಿ ಸಂಘ ಅಂಥೇಳಿ ಅಲ್ಲಿ ಆ ಸಂಘದಲ್ಲಿ ಇದ್ಕೊಂಡು ನಾವೊಂದು ಈ ಏನು ದೊಡ್ಡ ದೊಡ್ಡ ಮಠಾಧೀಶರಾಗಿದ್ದಾರೆ ನಾವೆಲ್ಲ ಅಲ್ಲಿ ಸಹಪಾಠಿಗಳು. ಮೊದಲನೇದಾಗಿ ಹಿಂದಿನ ಗದಗಿನ ತೋಂಟದಾರ್ಯ ಮಠದ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು, ಆಮೇಲೆ ನಿಡ್ಸೋಸಿ ಜಗದ್ಗುರುಗಳು, ಶಿರಹಟ್ಟಿ ಫಕೀರ ಸ್ವಾಮಿ ಮಠದ ಜಗದ್ಗುರುಗಳು, ನಾವೆಲ್ಲ ಸಮಕಾಲೀನರು, ಸಹಪಾಠಿಗಳು. 3000 ಮಠದಲ್ಲಿ ಇದ್ಕೊಂಡು ಅಲ್ಲಿ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡು BA ಪದವಿಯನ್ನು, ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿ ತತ್ವಜ್ಞಾನವನ್ನು ವಿಷಯವನ್ನಾಗಿಟ್ಕೊಂಡು MA ಪದವಿಯನ್ನು ಅಲ್ಲಿ ಪಡ್ಕೊಳ್ತೇವೆ. ಹಾಗಾಗಿ ಒಂದು ಕಡೆ ಧಾರ್ಮಿಕ ಶಿಕ್ಷಣ, ಇನ್ನೊಂದು ಕಡೆ ಆಧುನಿಕ ಶಿಕ್ಷಣ, ಎರಡರ ಮೇಳವಿಕೆ ಜೊತೆಯಾಗಿ ತತ್ವಜ್ಞಾನ, ಇವೆಲ್ಲರ ಸಮ್ಮಿಳನ ನಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಯಿತು ಅನ್ನುವಂಥದ್ದು. ಇದನ್ನೆಲ್ಲ ಪಡ್ಕೊಂಡು ನಾವು 75ನೇ ಇಸ್ವಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ದಿಲ್ಲಿ ವಿಶ್ವವಿದ್ಯಾಲಯದವರು ಒಂದು ಫಿಲಾಸಫಿ ಕಾನ್ಫರೆನ್ಸ್ ಅಂತ ಮಾಡ್ತಾರೆ. ಫಿಲಾಸಫಿ ಕಾನ್ಫರೆನ್ಸ್, ಅದರಲ್ಲಿ ನಾವು ವಿಶ್ವವಿದ್ಯಾಲಯದ ಪ್ರತಿನಿಧಿಯಾಗಿ ನಾವು ಪಾಲ್ಗೊಂಡಿದ್ವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಆ ನಂತರ
76ರಲ್ಲಿ ಒಂದು ಅಪೂರ್ವವಾದಂಥ ಸಂದರ್ಭ ಅವರಿಗೆ ಬರುತ್ತೆ. ಅದು ಯಾವುದಪ್ಪ ಅಂದರೆ ಸಿಂಗಾಪುರದಲ್ಲಿ ನಡೆದಂತಹ ಸರ್ವಧರ್ಮ ಶಾಂತಿ ಸಮ್ಮೇಳನ ಅಂತ ನಡೆಯುತ್ತೆ 76ನೇ ಇಸ್ವಿನಲ್ಲಿ. ಆಗ ನಾವು ಅದೇ MA ಪದವಿಯನ್ನು ಮುಗಿಸ್ಕೊಂಡಿದ್ವಿ. ಆಗ ನಮಗೆ ಅಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ದೊರೆಯುತ್ತೆ. ಆ ಇಡೀ ಸಮ್ಮೇಳನದ ಪ್ರತಿನಿಧಿಗಳು ಸುಮಾರು ಒಂದು 350 ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು, ಇಡೀ ಜಗತ್ತಿನ ಎಲ್ಲ ಧರ್ಮಗಳ ಪ್ರತಿನಿಧಿಗಳು. ಅದರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಪ್ರತಿನಿಧಿಯಿಂದ ನಾವು ಆಗಿದ್ವಿ. ಹಾಗಾಗಿ ಅಲ್ಲಿ ನಾವು ಈ ಸರ್ವಧರ್ಮ ಸಮನ್ವಯ ಅನ್ನುವಂಥ ಒಂದು ಸಬ್ಜೆಕ್ಟಿನ ಒಂದು ವಿಭಾಗದಲ್ಲಿ ಭಾಗವಹಿಸ್ತಿದ್ವಿ. ಆ ಸಮ್ಮೇಳನದಲ್ಲಿ ಧರ್ಮಗಳ ಸಮನ್ವಯತೆ ಅಂತ. ಹಾಗಾಗಿನೇ ನಾವು ಅಲ್ಲಿಂದ ಬಂದ ಕೂಡಲೇ ಶುರು ಮಾಡಿದ್ದು ಸರ್ವಧರ್ಮ ಸಮ್ಮೇಳನ ಅಂತ ಶುರು ಮಾಡಿದ್ವಿ ಮಟ್ಟದಲ್ಲಿ, ಆ ಇನ್ಫ್ಲುಯೆನ್ಸ್ ಇದ್ಮೇಲೆ. ಹಾಗಾಗಿ ಅಲ್ಲಿ ನಮಗೆ ಒಂದು ಅಪಾರವಾದ ಅನುಭವ ಬಂತು. ಜಗತ್ತಿನ ಎಂಥ ಧರ್ಮಗಳೆಲ್ಲರೂ ಕೂಡ ಅಲ್ಲಿ, ಕ್ರೈಸ್ತ ಧರ್ಮದವರು, ಇಸ್ಲಾಂ ಧರ್ಮದವರು, ಮತ್ತು ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ರು, ಎಲ್ಲರೂ ಜಗತ್ತಿನ ಜರಾಷ್ಟ್ರ ಎಷ್ಟು ಧರ್ಮಗಳಿದಾವೆ ಅಷ್ಟು ಧರ್ಮಗಳ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ವಿಶೇಷವಾದಂಥ ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಭಾಗವಹಿಸಿ ನಮಗೆ ಒಂದು ರೀತಿಯಿಂದ ಪಟ್ಟಾಭಿಷೇಕ ಪೂರ್ವದಲ್ಲಿಯೇ ವಿದೇಶಗಳಲ್ಲಿ ಸಂಚರಿಸುವಂಥ ಒಂದು ಅವಕಾಶವೂ ಲಭ್ಯವಾಯಿತು. ಆ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ನೆನಪಿಸ್ಕೋಬೇಕು. ನಮ್ಮ ಭಕ್ತರೆಲ್ಲ ಸೇರಿ ಅವಾಗ 6,000 ರೂಪಾಯಿನ ಕಲೆಕ್ಟ್ ಮಾಡಿಕೊಟ್ಟಿದ್ರು. ಇಲ್ಲೆಲ್ಲರೂ 100 ರೂಪಾಯಿ 200 ರೂಪಾಯಿ ಹಾಕಿ, ನಮ್ಮ ಮರದೇವರು, ನಮ್ಮ ಮಠದ ಮರದೇವರು ಫಾರಿನ್ಗೆ ಹೋಗ್ತಾರಂತೆ, ಅದಕ್ಕೆ ಅಂಥೇಳಿ 6,000 ರೂಪಾಯಿಗಳನ್ನು, ಅದು ದೊಡ್ಡ ಮೊತ್ತ. ಈಗ 45 ವರ್ಷದ ಹಿಂದೆ 6,000 ಅಂದರೆ ಈಗ 60,000 ಇನ್ನೂ ಜಾಸ್ತಿನೇ ಆಗ್ಬೋದು. ಅಂಥ ಒಂದು ಹಣವನ್ನು ಭಕ್ತರೆಲ್ಲ ಸೇರಿ ಭಾಳ ಅಭಿಮಾನದಿಂದ ಅದನ್ನು ಕೊಟ್ಟರು. ಹಾಗಾಗಿ ಆ ವಿದೇಶದಲ್ಲಿ ಪಾಲ್ಗೊಂಡು ಬಂದ ನಂತರ ನಾವು PhD ಮಾಡಬೇಕು ಅನ್ನುವಂಥ ಒಂದು ಮಹದಾಸೆ ಇತ್ತು. ಆದರೆ ಗುರುಗಳು ಅಪೇಕ್ಷೆ, ಇಲ್ಲ ನೀನು ಓದಿದ್ದು ಸಾಕಪ್ಪ, ನೀನು ಮಠಕ್ಕೆ ಬಂದು ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅಂತೇಳಿ 77ರಲ್ಲಿ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆರವೇರಿಸ್ತಾರೆ. ನಂತರ 77ರಲ್ಲಿ ಪಟ್ಟಾಗುತ್ತೆ. 80ರವರೆಗೆ ನಮ್ಮ ಗುರುಗಳಿರ್ತಾರೆ. ಅವರ ಒಡನಾಡಿಗಳಾಗಿ ನಾವು ಇದ್ಕೊಂಡು 3 ವರ್ಷಗಳ ಕಾಲ ಅನುಭವವನ್ನು ಪಡ್ಕೊಳ್ತೇವೆ. 80ರಿಂದ ಈ ಮಠದ ಪೂರ್ಣ ಅಧಿಕಾರವನ್ನು ಸ್ವೀಕಾರ ಮಾಡ್ತೇವೆ. ಹಾಗಾಗಿ ನಂತರ ಮಠದ ಒಂದು ರೀತಿ ಆರ್ಥಿಕ ಪರಿಸ್ಥಿತಿ, ಆವಾಗ ಟೆನೆನ್ಸಿ ಆ್ಯಕ್ಟ್ ಭಾಳ ಜೋರಾಗಿ ನಡೀತಾ ಇತ್ತು ನಾವು ಪಟ್ಟಾದ ವಸ್ತ್ರದಲ್ಲಿ. ಈ ಕಾನೂನು ಇಡೀ ರಾಜ್ಯದಲ್ಲೇ ಒಂದು ಪ್ರಬಲವಾದಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿತ್ತು. ಹಾಗಾಗಿ ನಾವು ಆ ಸಂದರ್ಭಕ್ಕೆ ಬಂದಾಗ ನಮ್ಮ ಮಠದ ಪರಂಪರೆ ಹೀಗಿದೆಯಲ್ಲ, ವಿನೋಬಾ ಭಾವೆಯವರು ಭೂದಾನ ಚಳವಳಿ ಅಂತ ಕರೆ ಕೊಟ್ಟಾಗ ನಮ್ಮ ಮಠ ಆ ಮಳಲಿ ಗ್ರಾಮದಲ್ಲಿ 2 ಎಕರೆ ಜಮೀನು ಕೊಟ್ಟಿದೆ ಸ್ಕೂಲಿಗೆ ಅಂತ. ಇಲ್ಲಿ ಮುರುಘಾ ಮಠದಲ್ಲಿ 2.5 ಎಕರೆ ಜಮೀನು ಕೊಟ್ಟಿದೆ ಭೂದಾನ ಮೂಮೆಂಟಿಗೆ, ಆ ವಿನೋಬಾ ಭಾವೆಯವರ ಕರೆಗೆ ನಮ್ಮ ಗುರುಗಳು ಕೊಟ್ಟಿದ್ದು. ಮತ್ತು ಶಿವಮೊಗ್ಗ ತಾಲೂಕು ಯಲವಟ್ಟಿ ಅಂತೇಳಿ ಅಲ್ಲಿ ಜಮೀನನ್ನು ದಾನ ಕೊಟ್ಟಿದೆ. ಅಲ್ಲಿ ಇಡೀ ತಾಂಡ ಅಂತಿದೆ ಒಂದು, ಆ ತಾಂಡ ನಿರ್ಮಾಣಕ್ಕೇ ಮಠದ ಜಮೀನು ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಅದು ಇದೆ. ಅಲ್ಲಿ ಶಾಲೆನೂ ಕೂಡ ಇದೆ, ಮಠದ ಶಾಲೆ. ಆಮೇಲೆ ಇಷ್ಟಲ್ಲದೆ ಮಠದವರು ಆಗ ಮಳಲಿ, ಮುರುಘಾ ಮಠ, ಈ ಬಂಗ್ಲಿ ಅಚ್ಚಾಪುರ ಮತ್ತು ಯಲವಟ್ಟಿ ಈ 3 ಕಡೆ ಶಾಲೆಗಳನ್ನು ಮಾಡಿದ್ದಾರೆ. ಆ ಕಾಲದಲ್ಲಿ ಸುಮಾರು 50-60 ವರ್ಷಗಳಿಂದ ಶಾಲೆ ಮಾಡ್ಕೊಂಡು ಬಂದ್ದಾರೆ. ಮತ್ತು ಸಂಸ್ಕೃತ ಪಾಠಶಾಲೆ ಅಂತೂ ಇಲ್ಲಿ ಶತಮಾನಗಳಿಂದಲೂ ಕೂಡ ನಡ್ಕೊಂಡು ಬಂದಿತ್ತು. ಸಾಕಷ್ಟು ಜನ ವಿದ್ವಾಂಸರು, ಉಮಾಪತಿ ಶಾಸ್ತ್ರಿಗಳು ಅಂತ ಧರ್ಮಸ್ಥಳದ ಅಲ್ಲಿದ್ದರು. ಅವರು ದೊಡ್ಡ ವಿದ್ವಾಂಸರು, ಸಂಶೋಧಕರು, ಅವರು ಇಲ್ಲಿ ತಯಾರಾದವರು, ಇನ್ನೂ ಹಲವಾರು ಜನ. ಹೀಗೆ ಆ ಪರಂಪರೆ ಇತ್ತು. ಹಾಗಾಗಿ ನಾವು ಈ ಟೆನೆನ್ಸಿ ಆ್ಯಕ್ಟ್ ಬಂದಾಗ ಎಲ್ಲರೂ ಕೂಡ ನಾವು ಮಠದ ಜಮೀನು ಭಾಳ ಇತ್ತು. 100 ಎಕರೆ ಜಮೀನು ಇದ್ದಂಥ ಮಠ ಇದು. 1000 ಎಕರೆ ಇತ್ತು. ಭದ್ರಾವತಿ ಹತ್ರ 600 ಎಕರೆ ಇತ್ತು ಒಂದು ಶಾಖಾ ಮಠಕ್ಕೆ. 600 ಎಕರೆ ಇನಾಮ್ ಜಮೀನು. ಯಲವಟ್ಟಿಯಲ್ಲಿ 120 ಎಕರೆ ಇತ್ತು. ಇಲ್ಲಿ ಕೂಡ 150 ಎಕರೆ ಇತ್ತು. ಮಳಲಿನಲ್ಲಿ 60 ಎಕರೆ ಇತ್ತು. ಇಷ್ಟೆಲ್ಲ ಜಮೀನು ಇದ್ರೂ ಕೂಡ ಟೆನೆನ್ಸಿ ಆ್ಯಕ್ಟ್ ಬಂದಾಗ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೋಚ ಇಲ್ಲದೇ
ಎಲ್ಲ ರೈತರಿಗೂ ಕೂಡ ಇಲ್ಲಿ ಜನಪ್ರತಿನಿಧಿಗಳನ್ನು ಕರೆಸಿ ಮಠದಲ್ಲಿ ಕೂರಿಸಿ, ನೋಡ್ರಪ್ಪ ಇವರು ರೈತರು ಟೆನೆಂಟ್ ಹೌದು ಇಲ್ಲವೋ ಅದೇನೇ ಇರಲಿ, ಇಷ್ಟು ಜನ ಅರ್ಜಿ ಹಾಕಿದ್ದಾರೆ, ಇಷ್ಟು ಜನಕ್ಕೆ ನಾವು ಒಂದು ಕಡೆಯಿಂದ ನಮ್ಮ ಜಮೀನನ್ನು ತಗೊಳ್ರಿ, ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಏನನ್ನೂ ಮಾಡ್ದೇನೆ ಒಂದು ಕಡೆಯಿಂದ ಜಮೀನನ್ನು ಬಿಟ್ಟುಕೊಟ್ವಿ. ಹಾಗಾಗಿ ಮಳಲಿ ಊರೇ ಮಠದ್ದು, ಆ ಪೂರ್ತಿ ಊರನ್ನ ನಾವು ಬಿಟ್ಟುಕೊಟ್ಟಿದ್ದೇವೆ. ಕೇವಲ ಅಲ್ಲೀಗ ಒಂದು 20 ಎಕರೆ ಮಾತ್ರ ನಮ್ಮ ಜಮೀನು ಉಳ್ಕೊಂಡಿದೆ, ಸುಮಾರು 100 ಎಕರೆ ಜಮೀನಲ್ಲಿ. ಮತ್ತು ಇಲ್ಲಿಯೂ ಕೂಡ ಸುಮಾರು ಒಂದು 30 ಎಕರೆ ಜಮೀನನ್ನು ಇಲ್ಲಿ ಕೊಟ್ಟಿದ್ದೀವಿ, ಟೆನೆಂಟ್ಸಿಗೆ ಬಿಟ್ಕೊಟ್ಟಿದ್ದೀವಿ. ಯಲವಟ್ಟಿನಲ್ಲಿ ಸುಮಾರು 60 ಎಕರೆ ಜಮೀನನ್ನು ಬಿಟ್ಟಿದ್ದೀವಿ. ಭದ್ರಾವತಿ ಇನಾಮ್ ಅಬಾಲಿಷ್ ಆ್ಯಕ್ಟ್ ಬಂತು, 600 ಎಕರೆನೂ ಹೋಯಿತು. ಹೀಗೆ ಒಟ್ಟಾರೆ ಜಮೀನಿನ ಬಗ್ಗೆ ನಾವು ಯಾವುದೇ ತಕರಾರು ಮಾಡಲಿಲ್ಲ. ಯಾರು ದುರುದ್ದೇಶದಿಂದ ಆ ಒಂದು ರೈತರಲ್ಲದವರು ಕೂಡ ಯಾರಾದರೂ ಮಾಡಿದರೆ ಮಾತ್ರ ನಾವು ಅದಕ್ಕೆ ಹೋರಾಟ ಮಾಡಿದ್ವಿ, ಬಿಟ್ಟರೆ ಇನ್ಯಾವುದೇ ರೈತರಿಗೆ ತೊಂದರೆ ಕೊಡಲಿಲ್ಲ. ಎಲ್ಲರಿಗೂ ಉದಾರವಾಗಿ ಜಮೀನನ್ನು ಬಿಟ್ಟುಕೊಟ್ಟಿದ್ದೇವೆ ಅನ್ನುವಂಥದ್ದು ನಮಗೆ ಅದು ಸಮಾಧಾನ ಇದೆ. ಇನ್ನು ನಂತರ ಮಠದ ಆರ್ಥಿಕ ಸ್ಥಿತಿಯನ್ನು ಸರಿದೂಗಿಸೋದ ಕಡೆಗೆ ತುಂಬ ಪರಿಶ್ರಮ ಪಡಬೇಕಾಯಿತು. ಯಾಕೆಂದರೆ ಪ್ರಾರಂಭದ ದಿನಗಳಲ್ಲಿ ಜಮೀನಿನ ಆದಾಯ ಕಡಿಮೆ ಆಯಿತು. ಮತ್ತು ಇವೆಲ್ಲವೂ ಕೂಡ ಕಡಿಮೆ ಆದಾಗ ಅದನ್ನು ಸಂಪನ್ಮೂಲಗಳನ್ನು ಸರಿದೂಗಿಸೋದು, ಕಾರ್ಯಕ್ರಮಗಳನ್ನು ನಿರ್ವಹಿಸೋದು, ಇವೆಲ್ಲದಕ್ಕೂ ಮಾಡಲಿಕ್ಕೆ ತುಂಬ ತೊಂದರೆ ಆಯಿತು. ಆದ್ರೂ ಕೂಡ ಎಲ್ಲ ಭಕ್ತರ ಸಹಕಾರದಿಂದ ನಾವು ಮೊದಲು ಆರಂಭ ಮಾಡಿದ ಕಾರ್ಯಕ್ರಮ ಅಂದರೆ ಮಾಸಿಕ ಶಿವಾನುಭವ ಗೋಷ್ಠಿ. ಇಲ್ಲಿ ಪ್ರತಿ ಅಮಾವಾಸ್ಯೆಯಂದು ಮಾಸಿಕ ಶಿವಾನುಭವ ಗೋಷ್ಠಿಯನ್ನು ಆರಂಭ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ, ಮೊದಲನೇದು ಮಠಕ್ಕೂ ಭಕ್ತರಿಗೂ ಅವಿನಾಭಾವ ಸಂಬಂಧ ಇರಬೇಕು, ಅವ್ರ ಮಠದ ಸಂಪರ್ಕ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ತಿಂಗಳಿಗೊಮ್ಮೆ ಆದರೂ ಕೂಡ ಅವ್ರು ಇಲ್ಲಿ ಬರಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಗೋಷ್ಠಿ ಆರಂಭ ಮಾಡಿದ್ವಿ. ಪ್ರಸ್ತುತ ಇದು 536 ಮಾಸಿಕಗಳು ಈ ಗೋಷ್ಠಿ ಆಗಿದೆ ಅಂತನ್ನುವಂಥದ್ದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಎಲ್ಲ ಥರದ ಕ್ಷೇತ್ರಗಳ ಒಂದು ತಜ್ಞರನ್ನು ಕೂಡ ಕರೆಸಿಕೊಳ್ಳಲಾಗ್ತದೆ. ಕೃಷಿ ವಿಚಾರ ಸಂಕಿರಣ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಶಿಕ್ಷಣ ತಜ್ಞರಿರ್ಬೋದು, ಹೀಗೆ ಕಲಾವಿದರುಗಳು ಎಲ್ಲರನ್ನೂ ಕೂಡ ಕರೆಸಿ ಗೋಷ್ಠಿಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ಇದು ನಂತರ ಶಿವಮೊಗ್ಗ ಬೆಕ್ಕಿನಕಲ್ ಮಠದಲ್ಲಿ ಆರಂಭ ಮಾಡ್ತು. ಹೀಗೆ ಮಠಗಳಲ್ಲಿ ಗೋಷ್ಠಿಗಳನ್ನು ಆರಂಭ ಮಾಡಿದ್ವಿ ಮಳಲಿಯಲ್ಲಿ. ನಂತರ ಜೊತೆಯಲ್ಲಿ ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದನ್ನು ನಾವು ಅನಿವಾರ್ಯ ಆಯ್ಕೆ ಮಾಡ್ಕೋಬೇಕಾಯಿತು. ಸಂಸ್ಕೃತ ಪಾಠಶಾಲೆಗಳು ಎಲ್ಲವೂ ಕೂಡ ಅನಧಿಕೃತವಾಗಿ ಈಗಿನ ನಿಯಮಾನುಸಾರ ಇಲ್ಲೂ ನಡೀತಾ ಇತ್ತು. ಆದರೆ ಅದನ್ನು ನಾವು 80ನೇ ಇಸ್ವಿನಲ್ಲಿನೇ ಶ್ರೀ ಜಗದ್ಗುರು ಗುರುಬಸವೇಶ್ವರ ವಿದ್ಯಾಪೀಠ ಅಂಥೇಳಿ ಅದನ್ನು ರಚನೆ ಸ್ಥಾಪನೆ ಮಾಡಿದ್ವಿ. ಆ ವಿದ್ಯಾಪೀಠದ ಮೂಲಕ ಇವತ್ತು ನಾವು ಮೊದಲು ಆಯ್ಕೆ ಮಾಡಿಕೊಂಡಿದ್ದೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಸಂಸ್ಕೃತ ಪಾಠಶಾಲೆಗಳು. ಬಹುಶಃ ನಾವು ಬೇರೆ ಯಾವುದೇ ಉನ್ನತ ಶಿಕ್ಷಣಗಳ ಬಗ್ಗೆ, ತಾಂತ್ರಿಕ ಶಿಕ್ಷಣದ ಕಡೆ ಲಕ್ಷ್ಯ ಕೊಡಲಿಲ್ಲ. ಪ್ರಾಥಮಿಕ ಶಿಕ್ಷಣ, ಸಂಸ್ಕೃತ ಪಾಠಶಾಲೆ, ಪ್ರೌಢಶಾಲೆಗಳು ಇವುಗಳ ಕಡೆಗೇ ಹೆಚ್ಚು ಒತ್ತು ಕೊಟ್ವಿ. ಅದರಲ್ಲಿಯೂ ಗ್ರಾಮೀಣ ಪ್ರದೇಶದಕ್ಕೆ ಹೆಚ್ಚು ನಾವು ಒತ್ತು ಕೊಟ್ಟಿದ್ದರಿಂದ ಸುಮಾರು 5-6 ಪ್ರೌಢಶಾಲೆಗಳು ಮತ್ತು 5-6 ಪ್ರಾಥಮಿಕ ಶಾಲೆಗಳು, 4 ಸಂಸ್ಕೃತ ಪಾಠಶಾಲೆಗಳು ಇವನ್ನೆಲ್ಲವನ್ನು ಕೂಡ ಆರಂಭ ಮಾಡಿ ಅವಾಗೆಲ್ಲ ಅನುದಾನ ರಹಿತವಾಗಿದ್ದಂಥ ಶಾಲೆಗಳನ್ನು ನಡೆಸ್ಕೊಂಡು ಬಂದು, ನಂತರ ಅನುದಾನಕ್ಕೆ ಕೆಲವು ಒಳಪಟ್ಟಿದ್ದಾವೆ, ಇನ್ನೂ ಕೆಲವು ಅನುದಾನ ರಹಿತ ಇದ್ದಾವೆ. ಆದರೂ ಇವೆಲ್ಲ ಸಂಸ್ಥೆಗಳನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದೆ. ನಂತರ ಕಾಲದ ಬದಲಾವಣೆಯಂತೆ ಶಿಕ್ಷಕರ ತರಬೇತಿ ಕೇಂದ್ರ ಮತ್ತು ತರಬೇತಿ ಮಹಾವಿದ್ಯಾಲಯವನ್ನು ಶಿಕ್ಷಣ ಮಹಾವಿದ್ಯಾಲಯ, ಹೀಗೆ ಸಂಸ್ಕೃತ ಮಹಾವಿದ್ಯಾಲಯವನ್ನು ಮೊದಲು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಂಭ ಮಾಡಿದ್ದು ನಾವೇನೆ, ನಮ್ಮ ಮಠದಿಂದ. ಬಹುಶಃ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, 3-4 ಜಿಲ್ಲೆಗಳಲ್ಲಿ ಇರಲಿಲ್ಲ ಸಂಸ್ಕೃತ ಮಹಾವಿದ್ಯಾಲಯ. ಪಾಠಶಾಲೆಗಳಿತ್ತಷ್ಟೇ. ಆದರೆ ಮೊದಲು ಕಾಲೇಜ್ ಮಾಡಿದ್ವಿ. ಅದರ ನಂತರ ಮಧ್ಯದಲ್ಲಿ ಅದಕ್ಕೆ ತೊಂದರೆ ಆಯಿತು, ನಿಂತಿತ್ತು. ಈಗ ಮತ್ತೆ ವಿಶ್ವವಿದ್ಯಾಲಯ ಆದಮೇಲೆ ಆ ಕಾಲೇಜು ಈಗ ಮತ್ತೆ ಆರಂಭವಾಗಿ ನಡೀತಾ ಇದೆ. ಹೀಗೆ ಸುಮಾರು ಶಿವಮೊಗ್ಗ ಒಂದು ಜಿಲ್ಲೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ರಿಪ್ಪನ್ಪೇಟೆಯಲ್ಲಿದೆ, ಶಿಕಾರಿಪುರ ತಾಲೂಕು ಒಂದು ಹಳ್ಳಿನಲ್ಲಿದೆ, ಕಂಬಳಗುಪ್ಪ, ಮತ್ತು ಇಲ್ಲಿ ಮುರುಘಾಮಠದಲ್ಲಿ, ಶಿವಮೊಗ್ಗ ತಾಲೂಕು ಯಲವಟ್ಟಿನಲ್ಲಿ, ಶಿವಮೊಗ್ಗ ಸಿಟಿನಲ್ಲಿ, ಹೀಗೆ ಶಾಲೆ ಕಾಲೇಜುಗಳನ್ನು ನಡೆಸ್ತಾ ಇದ್ದೇವೆ. 17 ಸಂಸ್ಥೆಗಳಿದ್ದಾವೆ ಎಲ್ಲವೂ ಕೂಡ. ಈ ಎಲ್ಲ ಸಂಸ್ಥೆಗಳಲ್ಲಿ ಒಂದು
ಸುಮಾರು ಈಗ 40 ವರ್ಷಗಳಾಯ್ತಾ ಬಂತು. 40 ವರ್ಷಗಳಿಂದ ನಾವು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಅದನ್ನೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಪ್ರೌಢಶಾಲೆಯಿಂದ ಹೋದಂಥ ವಿದ್ಯಾರ್ಥಿಗಳನ್ನು ಇಟ್ಕೊಂಡ್ರೆ ಸುಮಾರು ಅದು ಇಲ್ಲಿವರೆಗೂ ಲೆಕ್ಕ ಹಾಕಿದರೆ ಒಂದೊಂದು ವರ್ಷಕ್ಕೇ ಸುಮಾರು ಒಂದು 100 ವಿದ್ಯಾರ್ಥಿಗಳು ಇಟ್ಕೊಂಡ್ರು ಕೂಡ ಈಗ 40 ವರ್ಷಗಳಿಗೆ 4,000 ವಿದ್ಯಾರ್ಥಿಗಳು ಆಗ್ತಾರೆ. ಮತ್ತು ಈ ಡಿ ಎಡ್ ಆದಮೇಲಂತೂ ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಅದು ಈಗಾಗಲೇ 12 ವರ್ಷ ಆಯಿತು ಅವೆಲ್ಲ ಶುರುವಾಗಿ. ಅವೇ ಸುಮಾರು 1200 ವಿದ್ಯಾರ್ಥಿಗಳು ಅವರೇ ಆಗ್ತಾರೆ, ಬಿ ಎಡ್ ಇವರೆಲ್ಲ. ಹೀಗೆ ಒಂದು ಸುಮಾರು 5-6 ಸಾವಿರ ವಿದ್ಯಾರ್ಥಿಗಳು ಈಗಾಗಲೇ ಹೋಗಿದ್ದಾರೆ. ನಾಡಿನ ತುಂಬೆಲ್ಲ ಇದ್ದಾರೆ. ಇವತ್ತು ಕೂಡ ಅವರೆಲ್ಲ ಸಂಪರ್ಕ ಮಾಡ್ತಾರೆ, ಭಾಳ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಬೆಳೆದಿದ್ದಾರೆ. ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಒಬ್ಬ ಖ್ಯಾತ ಪತ್ರಕರ್ತ ಆಗಿದ್ದಾರೆ. ಮೈಸೂರಿನಲ್ಲಿ ಆಂದೋಲನ ಪತ್ರಿಕೆ ಅಂತಿತ್ತು, ಇದು ಈಗ ವಿಜಯ ಕರ್ನಾಟಕಕ್ಕೆ ಹೋದ. ಓಂಕಾರ ಅಂತೇಳಿ ಇಲ್ಲೇ ಬಟ್ಟೆ ಮಾಲಪುರ ವಿದ್ಯಾರ್ಥಿ, ತುಂಬ ಹೆಸರು ಪಡ್ಕೊಂಡಿದ್ದಾನೆ, ಒಳ್ಳೆ ಪತ್ರಕರ್ತ ಆಗಿ ಪ್ರಸಿದ್ಧ ಆಗಿದ್ದಾನೆ. ಇನ್ನು ಇಲ್ಲಿ ಇರ್ತಕ್ಕಂಥ ನಾಗರಾಜ್ ಶೆಟ್ಟಿ ಅಂತ ಹೇಳಿ ಗುಡುಗುಳಿ ಶಂಕರದ ಒಂದು ದೊಡ್ಡ ಉದ್ಯಮಿ ಆಗಿ ಬೆಂಗಳೂರಿನಲ್ಲಿ ಬೆಳೆದಿದ್ದಾನೆ. ಒಬ್ಬ ಸಾಮಾನ್ಯ ಗ್ರಾಮೀಣ ಪ್ರದೇಶದ ಅತ್ಯಂತ ಬಡತನ ಕುಟುಂಬ ಬಂದಂಥವನು. ಅವನು ದೊಡ್ಡ ವ್ಯಕ್ತಿಯಾಗಿ ಇವತ್ತು 100 ಕೋಟಿ ವ್ಯವಹಾರ ಮಾಡುವಷ್ಟು ಬೆಳೆದಿದ್ದಾನೆ. ಅವನು ಇಲ್ಲಿ ಓದಿದವನು. ಇನ್ನೊಂದು ಭಾಳ ಹೆಮ್ಮೆ ಪಡುವಂಥ ಸಂಗತಿ ಅಂದರೆ ಭೋಜಪ್ಪ ಅಂಥೇಳಿ ಇಲ್ಲೇ ಅರಸಾಳ ಹತ್ರ, ಇಲ್ಲೇ ಹೆಗ್ಗೋಡಿ ಹತ್ರ. ಅವನು ಈಗ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ, ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ. ಅಬ್ದುಲ್ ಕಲಾಂ ಅವರ ಅವಧಿನಲ್ಲಿ ಡೆಲ್ಲಿಗೆ ಹೋಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂಥ ಶಿಕ್ಷಕ ಅವನಿಗೆ ತಯಾರಾಗಿದೆ. ಮತ್ತು ಇದಲ್ಲದೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಕೊಂಡಿದ್ದಾರೆ, ಕೃಷಿಯಲ್ಲಿದ್ದಾರೆ, ದೊಡ್ಡ ಇಂಜಿನಿಯರ್ ಆಗಿದ್ದಾರೆ. ಇವೆಲ್ಲ ಬೆಳೆದಿದ್ದಾರೆ ಸಾಕಷ್ಟು. ಅದು ನಮಗೆ ಸಮಾಧಾನ ಇದೆ, ಸಂತೋಷ ಇದೆ, ತೃಪ್ತಿ ಇದೆ. ಹಾಗಾಗಿ ಮತ್ತು ಒಳ್ಳೆಯ ಶಿಕ್ಷಕರಾಗಿಯೂ ಕೂಡ ಇಲ್ಲಿ ತರಬೇತಿಯಾದಂಥವರನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಬರ್ತಾರೆ. ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಹಂಗೆ ನಮ್ಮ ಬಿ ಎಡ್ ಕಾಲೇಜಿನ ತರಬೇತಿ ಪಡೆದವರು ಖಾಸಗಿ ಶಾಲೆಗಳವರು ಆಯ್ಕೆ ಮಾಡ್ಕೊಳ್ಳೋಕೆ ಬರ್ತಾರೆ. ಇದೆಲ್ಲ ವಿದ್ಯಾಸಂಸ್ಥೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಮತ್ತು ಈಗ ಸಂಕಷ್ಟ ಸ್ಥಿತಿಯಲ್ಲಿದ್ದಾವೆ ಅನ್ನೋದನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ಈ ಪೈಪೋಟಿ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ, ಅದರಲ್ಲಿಯೂ ಕೂಡ ಹೆಚ್ಚು ಇಂಗ್ಲೀಷ್ ಮಾಧ್ಯಮದ ವ್ಯಾಮೋಹ ಮತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪ್ರವೇಶ, ಇವೆಲ್ಲ ಹಿನ್ನೆಲೆಯಲ್ಲಿ ಮಠಗಳ ಸಂಸ್ಥೆಗಳಿಗೆ ಸ್ವಲ್ಪ ಹಿನ್ನಡೆ ಅಲ್ಲ, ಸಂಕಷ್ಟ ಇದೆ ಅಂತ ಅನ್ನಿಸ್ತದೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದು ಇಷ್ಟೇ, ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಇವತ್ತು ಶಿಕ್ಷಕರ ಕೊರತೆ ಎನ್ನುವಂಥದ್ದು ಎದ್ದು ಕಾಣುವಂತಾಗಿದೆ. ಅದರಿಂದ ಗುಣಮಟ್ಟ ಕಡಿಮೆ ಆಗ್ತದೆ, ಶೈಕ್ಷಣಿಕ ಗುಣಮಟ್ಟ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಪ್ರಾತಿನಿಧಿಕತೆಯನ್ನು ಕೊಡಬೇಕು ಮತ್ತು ಹಣವನ್ನು ಕೂಡ, ಸಂಪನ್ಮೂಲವನ್ನು ಒದಗಿಸಬೇಕು. ಇದು ಬಹಳ ಮುಖ್ಯವಾದಂಥ ಅಂಗ ಅಂಥೇಳಿ ಭಾವಿಸ್ಕೋಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇವೆ. ಇನ್ನು ಇಲ್ಲಿ ನಾವು ಈ ಗೋಷ್ಠಿಗಳನ್ನು ನಡೆಸೋದು, ಪ್ರತಿ ವರ್ಷ ಶರಣ ಸಾಹಿತ್ಯ ಸಮ್ಮೇಳನ, ಭಾವೈಕ್ಯ ಸಮ್ಮೇಳನ ಇಂಥವುಗಳು ನಡೆಸುವ ಮೂಲಕ ಸರ್ವಧರ್ಮೀಯರನ್ನು ಬರಮಾಡಿಕೊಂಡು ಆಯಾ ಧರ್ಮಗಳ ವೈಶಿಷ್ಟ್ಯತೆಗಳು ಏನೇ ಇದ್ರೂ ಕೂಡ ನಾವೆಲ್ಲ ಇಡೀ ಮಾನವರೆಲ್ಲ ಒಂದು ಅನ್ನುವಂಥ ಒಂದು ಭಾವನೆಯನ್ನು ಮೈಗೂಡಿಸಿಕೊಂಡ್ರೆ ಆಗ ಯಾವುದೇ ಭೇದ ಭಾವಗಳಿಗೆ ಅವಕಾಶವಿಲ್ಲದೆ ಸೌಹಾರ್ದಯುತವಾಗಿ ಬದುಕಲಿಕ್ಕೆ ಪೂರಕವಾದಂಥ ವಿಚಾರಗಳನ್ನು ಈ ಗೋಷ್ಠಿಗಳ ಮುಖಾಂತರ ನೀಡಲಾಗ್ತಾ ಇದೆ. ಅದರ ಸಂಕೇತನೇ ಶರಣ ಸಾಹಿತ್ಯ ಮತ್ತು ಭಾವೈಕ್ಯ ಸಮ್ಮೇಳನ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಈ ಗುರುಬಸವ ಅಧ್ಯಯನ ಪೀಠ ಅಂಥೇಳಿ ಸ್ಥಾಪನೆ ಮಾಡುವ ಮೂಲಕ ಅದರಿಂದ ನಾವು ವಿಚಾರ ಸಂಕಿರಣಗಳನ್ನು ಮಾಡಿದ್ದೇವೆ. ಕೆಳದಿ ಇತಿಹಾಸದ ಸಮಗ್ರ ಅಧ್ಯಯನ ಅಂಥೇಳಿ 94ರಲ್ಲಿ ಒಂದು ಶಿವಮೊಗ್ಗದಲ್ಲಿ ವಿಚಾರ ಸಂಕಿರಣ ಮಾಡಿದ್ವಿ. ಆ ವಿಚಾರ ಸಂಕಿರಣಕ್ಕೆ ರಾಷ್ಟ್ರಾದ್ಯಂತ 47 ಜನ ವಿದ್ವಾಂಸರನ್ನು ಕರೆಸಿ ಅವರಿಂದ ಪ್ರಬಂಧ ಮಂಡನೆ ಮಾಡಿಸಿ ಅದನ್ನು ಸಮಗ್ರವಾಗಿ ಕೃತಿಯನ್ನು ಪ್ರಕಟಿಸಲಾಗಿದೆ. ಬಹುಶಃ ಅದರ ಬಗ್ಗೆ ವಿಮರ್ಶೆ ಬರೆದಂಥವರು ಪಿ ಲಂಕೇಶ್ ಅಂತೇಳಿ ಖ್ಯಾತ ಪತ್ರಕರ್ತ. ಅವರು ತಾನೇ ಸ್ವತಃ ವಿಮರ್ಶೆ ಮಾಡಿದ್ದಾರೆ ಈ ಪುಸ್ತಕದ ಬಗ್ಗೆ. ಬಹುಶಃ ಕೆಳದಿ ಬಗ್ಗೆ ಸಮಗ್ರವಾದ ಅಧ್ಯಯನ ಆಗಿರಲಿಲ್ಲ, ಅದನ್ನು ಈ ಕೃತಿ ಪೂರೈಸಿಕೊಟ್ಟಿದೆ. ಇದರಿಂದ ಆಧಾರದ ಮೇಲೆ ಇನ್ನಷ್ಟು ಕೆಳದಿ ಇತಿಹಾಸದ ಮೇಲೆ ಬೆಳಕು ಚೆಲ್ಲಲಿ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅಂಥ ಕೃತಿಗಳು ನಾವು ಆ ಅಧ್ಯಯನ ಸಂಸ್ಥೆಯ ಮೂಲಕ 30 ಕೃತಿಗಳನ್ನು ಈಗಾಗಲೇ ಪ್ರಕಟಿಸಿದ್ದೀವಿ, ಮೌಲಿಕ ಕೃತಿಗಳನ್ನು.
ಆ ಕೃತಿಗಳೆಲ್ಲವೂ ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದ್ದಾವೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇನ್ನು ಇದಲ್ಲದೆ ಪ್ರಸ್ತುತ ಸಮಯೋಚಿತವಾಗಿ ಆರೋಗ್ಯ ಶಿಬಿರಗಳು ಆಯಾ ಸಂದರ್ಭಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಮತ್ತು ಇಷ್ಟೇ ಅಲ್ಲ, ಕಣ್ಣು ಆಪರೇಷನ್ ಕ್ಯಾಂಪ್ಗಳನ್ನು ಕೂಡ ಹಿಂದೆ ನಾವು ಇಲ್ಲೆಲ್ಲ ಮಾಡಿದ್ದೇವೆ. ಸುಮಾರು 47 ಜನಕ್ಕೆ ಇಲ್ಲಿ ಆಪರೇಷನ್ ಮಾಡಿಸಿ 5 ದಿವಸ ಇಟ್ಕೊಂಡು ಮಠದಲ್ಲಿನೇ ಅವರಿಗೆಲ್ಲ ರೀತಿ ಉಚಿತ ವ್ಯವಸ್ಥೆಯನ್ನು ಮಾಡಿ ಕನ್ನಡಕಗಳನ್ನು ಕೂಡ ಉಚಿತವಾಗಿ ಕೊಟ್ಟಿದ್ದೇವೆ. ಹೀಗೆ ಎಲ್ಲ ರೀತಿಯ ಆರೋಗ್ಯ ಶಿಬಿರ ಇರ್ಬೋದು. ಇನ್ನು ಕೃಷಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದೇವೆ. ಎರೆಹುಳು ಗೊಬ್ಬರ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಾವಯವ ಗೊಬ್ಬರದ ಬಗ್ಗೆ ಈ ರೀತಿ ಅವರಿಗೆ ಕೂಡ ಶಿಬಿರಗಳನ್ನು ಏರ್ಪಡಿಸಲಾಗ್ತಾ ಇದೆ. ಇದಲ್ಲದೆ ಕ್ರೀಡಾ ಚಟುವಟಿಕೆಗಳಿಗೋಸ್ಕರ ಒಂದು ಸಹ್ಯಾದ್ರಿ ಜುಡೋ ಅಕಾಡೆಮಿ ಅಂಥೇಳಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಆ ಮೂಲಕ ಸಹ್ಯಾದ್ರಿ ಜುಡೋ ಸ್ಪರ್ಧೆಗಳನ್ನು, ಆ ಮೂಲಕ ಕಬಡ್ಡಿ, ಸ್ಥಳೀಯ ಕಬಡ್ಡಿ ಆಟ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಖೋ ಖೋ ಇರ್ಬೋದು, ಇವೆಲ್ಲ ಕ್ರೀಡೆಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇದೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಜೊತೆಗೆ ಮಠದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯ ಅಂತಂದರೆ ವಸ್ತು ಸಂಗ್ರಹಾಲಯದ ಸ್ಥಾಪನೆ. ಬಹುಶಃ ನಾವು ಮಾಡಿದಾಗ ಧರ್ಮಸ್ಥಳದ ಬಿಟ್ಟರೆ ಇನ್ಯಾವ ಮಠಗಳು ಇಂತಹ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿರಲಿಲ್ಲ. ಅಂಥದ್ದೊಂದು ಅಪರೂಪದ ವಸ್ತು ಸಂಗ್ರಹಾಲಯವನ್ನು ನಾವು ಶಿವಪ್ಪ ನಾಯಕನ ಹೆಸರಿನಲ್ಲಿ ಶಿವಪ್ಪ ನಾಯಕ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಪ್ರತಿಷ್ಠಾನ ಅಂಥೇಳಿ ಅದನ್ನು ನಗರದಲ್ಲಿ ಮೊದಲು ಸ್ಥಾಪನೆ ಮಾಡಿದ್ವಿ. ಆ ನಗರದಲ್ಲಿ ತೊಂದರೆ ಆಗಿದ್ದರಿಂದ ಅದನ್ನು ಮತ್ತೆ ಮಠಕ್ಕೇ ಅದನ್ನು ನಾವಿಲ್ಲಿ ವರ್ಗಾಯಿಸಿ ಇಲ್ಲಿ ಇವತ್ತು ಸುಂದರವಾದ ಕಟ್ಟಡದೊಂದಿಗೆ ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. 200 ಓಲೆಗಳ ಕಟ್ಟುಗಳಿದ್ದಾವೆ. ಮತ್ತು ಅದಲ್ಲದೆ ಸುಮಾರು 10,000 ಪುಸ್ತಕಗಳು ಶ್ರೀಮಠದ ಗ್ರಂಥಾಲಯದಲ್ಲಿದ್ದಾವೆ. ಮತ್ತು ಪುರಾತನ ವಸ್ತುಗಳು ಕೂಡ ಭಾಳ ವೈಶಿಷ್ಟ್ಯಪೂರ್ಣವಂಥ ವಸ್ತುಗಳು, ಅಪರೂಪದ ವಸ್ತುಗಳು ಆ ಮ್ಯೂಸಿಯಂನಲ್ಲಿದ್ದಾವೆ. ಹಾಗಾಗಿ ಆ ಮ್ಯೂಸಿಯಂಗೆ ಇದರ ವಿಸ್ತರಣಾ ವಿಭಾಗ ಅಂತೇಳಿ ಶಿವಮೊಗ್ಗ ನಗರದಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಈಗ ಅದನ್ನು ಉದ್ಘಾಟನೆ ಆಗಬೇಕಾಗಿದೆ. ಅದಾದ ನಂತರ ಎಲ್ಲಿಯೂ ಕೂಡ ಶಿವಮೊಗ್ಗ ನಗರದಲ್ಲಿ ಒಂದು ಅಪರೂಪದ ವಸ್ತು ಸಂಗ್ರಹಾಲಯ, ಅಳತೆ ಮತ್ತು ತೂಕದ ವಸ್ತುಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗ್ತದೆ. ಮತ್ತು ಒಂದು ಅಧ್ಯಯನ ಕೇಂದ್ರವನ್ನು ಮಾಡಲಾಗ್ತಾ ಇದೆ, ರಿಸರ್ಚ್ ಸೆಂಟರನ್ನು. ಈ ರೀತಿ ಅಲ್ಲಿಯೂ ಕೂಡ ಅದರದ್ದು ನಡೀತಾ ಇದೆ. ಹೀಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಜೊತೆಗೆ ಪ್ರಶಸ್ತಿಗಳನ್ನು ಕೂಡ ನಾವು ನೀಡಲಾಗ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಶಿವಮೊಗ್ಗ ಮಠದಲ್ಲಿ ಗುರುಬಸವ ಶ್ರೀ ಪ್ರಶಸ್ತಿ ಅಂತೇಳಿ ಅದನ್ನು ಸಮಾಜದಲ್ಲಿ ಯಾರೇ ಇರಲಿ ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು ಗುರುತಿಸಿ ಅವರಿಗೆ 10,000 ರೂಪಾಯಿಗಳು ಮತ್ತು ಒಂದು ಫಲಕವನ್ನು ಕೊಡಲಾಗ್ತದೆ. ಇನ್ನೊಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವರಿಗೆ ಅಲ್ಲಮಪ್ರಭು ಪ್ರಶಸ್ತಿ ಅಂತೇಳಿ ಅದನ್ನು ಕೂಡ 10,000 ರೂಪಾಯಿಗಳು ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ನಾನು ಅದ್ರ ಜೊತೆಗೆ ಮೊನ್ನೆ ತಾನೇ ಇತ್ತೀಚೆಗೆ ಕೆಳದಿ ರಾಣಿ ಚೆನ್ನಮ್ಮಾಜಿ ಪ್ರಶಸ್ತಿಯನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಹೀಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಮತ್ತು ಆಯಾ ಸಂದರ್ಭಗಳಲ್ಲಿ ಏನು ವಿಶಿಷ್ಟ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಗುರುತಿಸೋದು, ಅವರಿಗೆ ಸನ್ಮಾನ ಪ್ರೋತ್ಸಾಹ ನೀಡೋದು, ಈ ಕ್ರಿಯೆಗಳನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಹೀಗೆ ಎಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಮಠದಲ್ಲಿ ನಿರಂತರ ದಾಸೋಹ ಇರುತ್ತೆ, ಮತ್ತು ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳಿದೆ, ಅನಾಥಾಶ್ರಮ ಇದೆ, ಒಂದು 25 ಮಕ್ಕಳದು, ಜೊತೆಗೆ ಜನರಲ್ ಹಾಸ್ಟೆಲ್ ಇದೆ. ಈ ಎಲ್ಲ ಮಕ್ಕಳಿಗೆ ಮತ್ತು ನಿರಂತರ ದಾಸೋಹಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕೂಡ ದವಸ ಧಾನ್ಯಗಳನ್ನು ನೀಡ್ತಾರೆ. ಮತ್ತು ಮಠದ ಅಭಿವೃದ್ಧಿ ಕಾರ್ಯಗಳಿಗೆ, ಕಟ್ಟಡಗಳಿಗೆ ದಾನಿಗಳು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇವರೆಲ್ಲರ ಭಕ್ತರೆಲ್ಲರ ಸಹಕಾರದಿಂದ ಮಠದಲ್ಲಿ ಒಂದು ನವಮನ್ವಂತರ ಶುರುವಾಗಿದೆ ಅಂತ ಹೇಳ್ಬೋದು. ಈಗ ಸುಮಾರು ನಮ್ಮ ಪಟ್ಟ ಅಭಿಷೇಕ ಆಗಿ 42 ವರ್ಷಗಳಾಗ್ತಾ ಬರ್ತಾ ಇದೆ. 42 ವರ್ಷಗಳಾದರೂ ಕೂಡ ನಮಗೆ ಇನ್ನೂ ಮಾಡಬೇಕಾದ ಕೆಲಸಗಳು ಬಹಳಷ್ಟು ಇದೆ. ಮತ್ತು ಅಂದುಕೊಂಡಂಥ ಕೆಲಸಗಳನ್ನು ಮಾಡಿದ್ವಿ ಅಂತನ್ನುವಂಥ ತೃಪ್ತಿ ನಮಗಿಲ್ಲ. ಆದರೆ ಮಾಡಿರುವಷ್ಟು ಕಾರ್ಯಕ್ರಮಗಳಲ್ಲಿ ನಮಗೆ ತೃಪ್ತಿ ಇದೆ ಅನ್ನುವಂಥದ್ದನ್ನು ಹೇಳ ಬಯಸ್ತೀವಿ. ಮತ್ತು ಇನ್ನೂ ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆಗಳು ಭಾಳಷ್ಟು ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ಸಾರ್ವಜನಿಕರ, ಸರ್ಕಾರದ ಪ್ರೋತ್ಸಾಹ ದೊರಕಿದ ನಂತರ ಆ ಕಾರ್ಯಗಳನ್ನು ಕೂಡ ಈಡೇರಿಸಬೇಕು ಅನ್ನುವಂಥ ಬಯಕೆ ಇದೆ. ಆ ಬಯಕೆಯೂ ಕೂಡ ಈಡೇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸಿ
ಮತ್ತು ಒಂದು ರೀತಿ ಸನ್ಯಾಸಿ ಜೀವನ ಅಂತಂದರೆ, ಸ್ವಾಮಿ ಜೀವನ ಅಂದರೆ ಅದೇನು ಸುಖಕರವಾದಂಥ ದಾರಿ ಏನಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಥರದ ಸಮಸ್ಯೆಗಳು, ಎಲ್ಲ ಥರದ ಕಷ್ಟಗಳು ಎಲ್ಲವನ್ನು ಕೂಡ ಎದುರಿಸ್ಬೇಕಾಗ್ತದೆ. ಅವೆಲ್ಲವನ್ನು ನಿಭಾಯಿಸ್ಕೊಂಡು ಸಮಾಧಾನ ಚಿತ್ತತೆ ಆಗಿರಬೇಕು ಅಂತ ಬಸವಣ್ಣವ್ರು ಹೇಳ್ದಂಗೆ ಅಕ್ಕಮಹಾದೇವಿನೂ ಹೇಳಿದ್ದಾರೆ, ಸಮುದ್ರದ ದಡದಲ್ಲಿ ಮನೆ ಮಾಡಿ ಮರೆತರೆಗಳಿಗೆ ಹಂಚಿದೊಡೆ ಅಂತಯ್ಯ. ಹಾಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ಹಾಗಾಗಿ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕಮಹಾದೇವಿ ಹೇಳ್ತಾಳೆ. ಹೀಗೆ ಒಟ್ಟಾರೆ ಸ್ವಾಮಿಗಳ ಜೀವನ ಸಮಾಧಾನಕರವಾಗಿರಬೇಕು, ಮತ್ತು ತೃಪ್ತಿ ಅನ್ನುವಂಥದ್ದು ಇರುವುದಿಲ್ಲ. ಆದರೆ ಅದ್ಯಾವುದೋ ಅತೃಪ್ತಿ ಅನ್ನುವಂಥದ್ದು ಸ್ವಾರ್ಥಕ್ಕಲ್ಲ, ಸಮಾಜಕ್ಕಾಗಿ, ಸಾರ್ವಜನಿಕಕ್ಕಾಗಿ. ಆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆದಾಗ ಮತ್ತೊಂದಕ್ಕೆ ಆಗ ನೋವಾಗ್ತದೆ. ಆ ನೋವನ್ನು ಪರಿಹರಿಸಿಕೊಂಡು ಮುನ್ನಡಿಬೇಕು. ಅದೇ ನಿಜವಾಗಿರ್ತಕ್ಕಂಥ ಒಂದು ಬದುಕು ಅಂತ ಭಾವಿಸ್ಕೊಳ್ಬೇಕು. ಇನ್ನು ಎಲ್ಲ ರೀತಿಯ ಎಲ್ಲ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಂಡು ಎಲ್ಲ ಜನಾಂಗಕ್ಕೂ ಕೂಡ ಸಮಾನವಾದ ಭಾವನೆಯನ್ನು ಇಟ್ಕೊಂಡು ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಸರಿದಾರಿ ತರಬೇಕು ಅನ್ನುವಂಥ ಒಂದು ಮಹೋದ್ದೇಶವನ್ನು ಈಡೇರಿಸುವುದೇ ಸ್ವಾಮಿಗಳ ಕರ್ತವ್ಯ. ಆ ಕರ್ತವ್ಯದಲ್ಲಿ ಶ್ರೀಮಠ ಮುನ್ನಡ್ಕೊಂಡು ಬರ್ತಾ ಇದೆ ಎನ್ನುವಂಥದ್ದೇ ಸಮಾಧಾನ. ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಶ್ರೀಗಳು ಮಠದ ಚೌಕಟ್ಟಿನೊಳಗೆ ಮಾತ್ರ ಸೀಮಿತವಾಗಿ ಉಳಿದವರಲ್ಲ. ಅನೇಕ ಹೋರಾಟಗಳಿಗೆ ಶ್ರೀಗಳು ಬೆಂಬಲ ನೀಡಿದ್ದಾರೆ. ಸಾಗರಕ್ಕೆ ಬ್ರಾಡ್ಗೇಜ್ ರೈಲು ವಿಸ್ತರಣೆಯಾಗಬೇಕಾದ ಸಂದರ್ಭದಲ್ಲಿ ಶ್ರೀಗಳು ಹೋರಾಟ ಸಮಿತಿ ಜೊತೆ ಕೈಜೋಡಿಸಿದ್ದಾರೆ. ಪ್ರವಾಹ ಇನ್ನಿತರೆ ಸಂದರ್ಭದಲ್ಲಿ ಜನರು ಸಂಕಷ್ಟದಲ್ಲಿದ್ದಾಗ ಜೋಳಿಗೆ ಹಿಡಿದು ಜನರ ಜೊತೆ ಸಾಗಿ ಹಣ ಸಂಗ್ರಹಿಸಿ ನೊಂದವರ ನೆರವಿಗೆ ನೀಡಿದ್ದಾರೆ. ಭಾರತೀಯ ಸೈನ್ಯಕ್ಕೆ ಹೊಸ ರಕ್ತ ಸೇರಬೇಕು ಎನ್ನುವ ಉದ್ದೇಶದಿಂದ ಸೈನಿಕ ತರಬೇತಿ ಶಿಬಿರ ಶ್ರೀಮಠದ ಆವರಣದಲ್ಲಿ ನಡೆಸಿದ್ದಾರೆ. ಈ ಶಿಬಿರದಲ್ಲಿ ಪಾಲ್ಗೊಂಡು 45ಕ್ಕೂ ಹೆಚ್ಚು ಯುವಕರು ಇಂದು ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಶ್ರೀಗಳ ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಕ, ಸಂಸ್ಕೃತಿ, ಸಾಮಾಜಿಕ, ಆಧ್ಯಾತ್ಮಿಕ ಚಟುವಟಿಕೆಗೆ ಮೆರಗು ನೀಡುವಂತೆ ಕುವೆಂಪು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಶ್ರೀಗಳ ಮುಡಿಗೇರಿದೆ. ನಮಸ್ಕಾರ.